ಪೂರ್ವ ದಿಕ್ಕಲ್ಲಿ ಪಾರ್ಕಿಂಗ್ ಮಾಡ್ಕೋಬೇಡಿ. ಹೊಸ ಕಾರುಗಳನ್ನ ತಗೊಳಕ್ ಆಗಲ್ಲ. ಇದು ರಾಹು ದಿಕ್ಕಿದು. ಪದೇ ಪದೇ ರಿಪೇರಿ, ಪದೇ ಪದೇ ಖರ್ಚು, ಪದೇ ಪದೇ ಪ್ರಾಬ್ಲಮ್ಗಳು ಒಂದಿಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರ ನಮನದಲ್ಲಿ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ರಿ ಅಂತ ಭಾವಿಸ್ತೇನೆ. ಜೊತೆಗೆ ಇನ್ನೂ ಕೂಡ ನಮ್ಮ ವಾಹಿನಿಯನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ಶೇರ್ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಮೊದಲು ಆ ಕೆಲಸವನ್ನು ಮಾಡಿ ನೂರಾರು ಜನಕ್ಕೆ ಏನು ಈ ವಾಸ್ತು ವಿಜ್ಞಾನವನ್ನು ತಲುಪಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ತಾ, ಅದ್ರ ಜೊತೆಗೆ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಎಲ್ಲಿದ್ರೆ ನಮ್ಗೆ ಒಳ್ಳೇದಾಗತ್ತೆ, ಅದರಿಂದ ನಮ್ಗೆ ಹೇಗೆ ಸಹಕಾರವಾಗ್ತದೆ ಅನ್ನುವಂಥ ವಿಚಾರವನ್ನು ಇವತ್ತು ನಿಮಗೆ ತಿಳಿಸ್ತೇನೆ. ನೋಡಿ, ಸಾಮಾನ್ಯವಾಗಿ ಕಾರ್ ಪಾರ್ಕಿಂಗ್ ಅಂದ ತಕ್ಷಣನೇ ಬಹಳ ಮುಖ್ಯವಾಗಿ ನಾವು ಯಾವ ಜಾಗವನ್ನು ನೋಡಬೇಕು ಅಂದ್ರೆ, ಶಾಸ್ತ್ರ ಹೇಳುತ್ತೆ ಯಾವುದೇ ವಾಹನ, ಇವತ್ತಿನ ದಿನದಲ್ಲಿ ನಾವು ಕಾರನ್ನ ಉಪಯೋಗಿಸ್ತಿದ್ದೀವಿ, ಆವತ್ತಿನ ಕಾಲದಲ್ಲಿ ಎತ್ತಿನ ಗಾಡಿ ಅಥವಾ ಕುದುರೆ ಗಾಡಿಗಳನ್ನ ಬಳಸ್ತಾ ಇದ್ರು. ಈ ವಾಹನಗಳು ಕೂಡ ಪೂಜಿಸಲ್ಪಡುವಂತಹ ವಸ್ತುಗಳಾಗಿರೋದ್ರಿಂದ ಆದಷ್ಟು ನಾರ್ತ್ ಈಸ್ಟ್ ಅಲ್ಲಿ ಖಾಲಿ ಜಾಗವನ್ನ ಬಿಟ್ಟು ಆ ಜಾಗದಲ್ಲಿ ನೀವು ಕಾರನ್ನ ಪಾರ್ಕಿಂಗ್ ಮಾಡಬಹುದು, ಏನು ತಪ್ಪಿಲ್ಲ. ಅದು ಕೂಡ ಪೂಜಿಸಲ್ಪಡುವಂತಹ ಒಂದು ವಸ್ತು ಆಗತ್ತೆ. ಅದು ಕೂಡ ದೈವ ಸ್ವರೂಪವಾಗಿರೋದ್ರಿಂದ ನೀವು ಉತ್ತರ ಮತ್ತು ಈಶಾನ್ಯದಲ್ಲಿ ಕೂಡ ಪಾರ್ಕಿಂಗ್ ಏರಿಯಾ ಅಂದ್ರೆ ದಕ್ಷಿಣಕ್ಕಿಂತ ಖಾಲಿ ಜಾಗವನ್ನು ಬಿಟ್ಟು ಪೂರ್ವ ಮತ್ತು ಈಶಾನ್ಯದಲ್ಲಿ ಅಂದ್ರೆ ಉತ್ತರ ಮತ್ತು ಈಶಾನ್ಯದಲ್ಲಿ ನೀವು ಖಂಡಿತವಾಗಿಯೂ ನಿಮ್ಮ ಪಾರ್ಕಿಂಗ್ ಏರಿಯಾನ, ಕಾರ್ ಪಾರ್ಕಿಂಗ್ ಏರಿಯಾನ ಮಾಡ್ಕೋಬಹುದು. ನೋಡಿ, ಬಹಳ ಮುಖ್ಯವಾಗಿ ವಾಯುವ್ಯ ಇದೆಯಲ್ಲ, ಇಟ್ ಈಸ್ ವೆರಿ ಗುಡ್ ಇನ್ ಕಾರ್ ಪಾರ್ಕಿಂಗ್. ತುಂಬಾ ಒಳ್ಳೇದು. ಯಾಕಂತಂದ್ರೆ ನೋಡಿ, ಇದು ಮೂವ್ಮೆಂಟ್ ಎನರ್ಜಿಯನ್ನ ನೀಡುವಂತ ದಿಕ್ಕು, ಕಮ್ಯುನಿಕೇಶನ್ ಎನರ್ಜಿಯನ್ನ ಇಂಡಿಕೇಟ್ ಮಾಡುವಂಥದ್ದು, ಮತ್ತೆ ಮೂವ್ಮೆಂಟ್ ಕಮ್ಯುನಿಕೇಶನ್ ಸ್ಟೋರೇಜ್ ಅನ್ನ ಮಾಡುವಂತಹ ಒಂದು ದಿಕ್ಕು. ಇಟ್ಸ್ ಎ ವೆರಿ ಪವರ್ಫುಲ್. ಅದಕ್ಕೆ ಯಾವಾಗ್ಲೂ ನ್ಯೂ ಕ್ಲೈಂಟ್ಸ್ ಬರಬೇಕು ಮತ್ತು ನಮ್ಮ ಬಿಸ್ನೆಸ್ ಚೆನ್ನಾಗಿ ಆಗಬೇಕು ಅನ್ನುವಂಥವ್ರು ಯಾವುದೇ ಒಂದು ಪಾರ್ಕಿಂಗ್, ಎಕ್ಸಾಂಪಲ್ ನಿಮ್ದೊಂದು ಫ್ಯಾಕ್ಟ್ರಿ ಅಂತ ಇಟ್ಕೊಳ್ಳೋಣ. ಫ್ಯಾಕ್ಟ್ರಿಲಿ ಮುಗ್ದಿರುವ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಬೇಕು ವೆಹಿಕಲ್ಗಳು ಬಂದು. ಅಂತ ಪಾರ್ಕಿಂಗ್ ನ ಈ ಜಾಗದಲ್ಲಿ ಮಾಡಿ ವಾಯುವ್ಯದಿಂದ ಆ ವೆಹಿಕಲ್ ಗಳನ್ನ ನಿಲ್ಲಿಸಿ ವಾಯುವ್ಯದಿಂದ ನಿಮ್ಮ ಮುಗ್ದಿರುವಂತಹ ಕಂಪ್ಲೀಟ್ ಆಗಿರುವಂತಹ ಐಟಮ್ಗಳನ್ನ ಕೊಟ್ಟು ಕಳಿಸೋದ್ರಿಂದ ಬಿಸ್ನೆಸ್ ಚೆನ್ನಾಗಾಗತ್ತೆ, ಬೇಗ ನಿಮ್ಮ ಪ್ರೊಡಕ್ಷನ್ ತುಂಬಾ ಚೆನ್ನಾಗಾಗತ್ತೆ, ಬಿಸ್ನೆಸ್ ಗ್ರೋತ್ ಆಗ್ತಾ ಬರ್ತದೆ. ಇದು ಫ್ಯಾಕ್ಟ್ರಿಗಾಯ್ತು. ಅಕಸ್ಮಾತ್ ನಿಮ್ದೊಂದು ಟ್ರಾವೆಲ್ ಇದೆ ಅಥವಾ ನೀವೊಂದು ಓನ್ ವೆಹಿಕಲ್ ಇಟ್ಕೊಂಡಿದ್ದೀರಾ ಬಿಸ್ನೆಸ್ಗೆ ಅಂತ ಇಟ್ಕೊಳ್ಳೋಣ. ಏನಪ್ಪ ಕ್ಲೈಂಟ್ ಬರ್ತಾನೆ ಇಲ್ಲ, ಎಷ್ಟೇ ಕಷ್ಟಪಟ್ಟರು ಆಗ್ತಿಲ್ಲ ಅಂದ್ರೆ ವಾಯುವ್ಯದಲ್ಲಿ ಒಂದಷ್ಟು ದಿನ ನಿಲ್ಲಿಸಿ ನೋಡಿ. ನೀವು ಒಂದ್ ಕಾರ್ ಇರೋರು 2 ಕಾರ್ ತಗೋತೀರಾ, ಒಂದ್ ಇನೋವಾ ಇರೋರು ಇನ್ನೋವನ್ನ ಅಟ್ಯಾಚ್ ಮಾಡ್ತೀರಾ ಅವ್ರ ಕಂಪ್ನಿಗೆ. ಜೊತೆಗೆ ಬಿಸ್ನೆಸ್ ನ್ಯೂ ಕ್ಲೈಂಟ್ ಬಿಲ್ಡ್ ಆಗ್ತಾನೆ ಇರ್ತಾರೆ. ಯಾಕಂದ್ರೆ ಇದು ಮೂವ್ಮೆಂಟ್ ಎನರ್ಜಿ, ಕಮ್ಯುನಿಕೇಶನ್ ಎನರ್ಜಿಯನ್ನ ಇಂಡಿಕೇಟ್ ಮಾಡುವಂತ ಒಂದು ದಿಕ್ಕು. ಅದರಿಂದ ಇಲ್ಲಿ ನಿಂತ್ಕೊಂಡ್ರೆ ಹೆಚ್ಚು ಕಾಲ ಇರಕ್ ಆಗಲ್ಲ, ಏನಾದ್ರೂ ಒಂದು ಮೂವ್ಮೆಂಟ್ ಆಗ್ತಾನೆ ಇರುತ್ತೆ. ಅದರಿಂದ ನಿಮ್ಮ ಬಿಸ್ನೆಸ್ ಕಮ್ಮಿ ಆಗಿರುವಂಥವ್ರು ನಿಮ್ಮ ಜಾಗದ ಅಥವಾ ನಿಮ್ದೇನಾದ್ರೂ ಟ್ರಾವೆಲ್ ಬಿಸ್ನೆಸ್ ಕಂಪ್ನಿ ಇದ್ರೆ ವಾಯುವ್ಯದಲ್ಲಿ ಪಾರ್ಕಿಂಗ್ ಏರಿಯಾನ ಮಾಡ್ಕೊಳ್ಳಿ. ಅದರಿಂದ ಕ್ಲೈಂಟ್ ಬಿಲ್ಡ್ ಜಾಸ್ತಿ ಆಗುತ್ತೆ, ವೆಹಿಕಲ್ಗಳು ಜಾಸ್ತಿ ಆಗುತ್ತೆ. ಇಲ್ಲ ನಿಮ್ಮ ಮನೆ ಅಂತ ಇಟ್ಕೊಳ್ಳೋಣ, ನಿಮ್ಮ ಮನೆಯಲ್ಲಿ ಏನಾದ್ರೂ ಕೂಡ ವಾಯುವ್ಯದಲ್ಲಿ ವೆಹಿಕಲ್ ಪೊಸಿಷನ್ ಅನ್ನ ನೀವು ಇಟ್ಕೊಂಡ್ರಿ ಅಂತಂದ್ರೆ ಕಾರ್ ಕ್ರೇಜ್ ಜಾಸ್ತಿ ಆಗುತ್ತೆ. ಒಂದ್ 3 ವರ್ಷ ಆಯ್ತು, 5 ವರ್ಷ ಆಯ್ತು, ಅಯ್ಯೋ ಕಾರ್ ಹಳೇದಾಯ್ತು ಗುರು, ಹೊಸ ಟ್ರೆಂಡ್ ಬಂದಿದೆ, ಬೇರೆ ತರ ಕಾರ್ ತಗೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಕಾರ್ನ ಪದೇ ಪದೇ ಬದಲಾಯಿಸುವಂಥದ್ದು, ಅಪ್ಗ್ರೇಡ್ ಆಗುವಂಥದ್ದು, ಕಾರಿನ ಆಸಕ್ತಿ ಜಾಸ್ತಿ ಆಗುವಂಥದ್ದು, ನಿಮಗೆ ವೆಹಿಕಲ್ ಜಾಸ್ತಿ ಆಗುವಂಥದ್ದು ಅನುಕೂಲ ನಿಮಗೆ ವಾಯುವ್ಯದಲ್ಲಿ ಪಾರ್ಕಿಂಗ್ ನಿಲ್ಸಿದ್ರೆ ಆಗುತ್ತೆ. ಇನ್ನೊಂದು ಬಂದು ಸೌತ್ ಈಸ್ಟ್, ಇಲ್ಲಿ ಕೂಡ ನೀವು ಪಾರ್ಕಿಂಗ್ ಮಾಡಬಹುದು. ಇದನ್ನ ನಾವು ಎನರ್ಜಿ ಪ್ಲೇಸ್ ಅಂತ ಕರಿತೀವಿ, ಅಥವಾ ಎನರ್ಜಿ ಸ್ಟೋರೇಜ್ ಇರುವಂತಹ ಒಂದು ದಿಕ್ಕಿದು. ಅಗ್ನಿ ಇಸ್ ವೆರಿ ಪವರ್ಫುಲ್. ಈ ದಿಕ್ಕಲ್ಲಿ ಇಟ್ಕೊಂಡೋದ್ರಿಂದ ಏನಾಗುತ್ತೆ ಅಂದ್ರೆ, ಇಲ್ಲಿ ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಅಷ್ಟು ಕೆಲಸ. ಆದ್ರೆ ಇಲ್ಲಿ ಕಾರ್ ಇದೆ, ಆದ್ರೆ ಕಾರ್ನ ಓಡಿಸೋನ್ಗೊಂದು ಆಕ್ಟಿವ್ನೆಸ್, ಒಂದು ಶಕ್ತಿ, ಒಂದು ಚೈತನ್ಯ ಬೇಕಲ್ವಾ, ಅದನ್ನ ಅಗ್ನಿ ದಿಕ್ಕು ಕೊಡುತ್ತೆ. ಇಲ್ಲಿ ಕಾರ್ ಪವರ್ಫುಲ್ ಆದ್ರೆ ಇಲ್ಲಿ ಕಾರ್ನ ಓನರು ಅಥವಾ ಕಾರ್ನ ಓಡಿಸುವಂತ ವ್ಯಕ್ತಿ ಪವರ್ಫುಲ್ ಆಗ್ತಾನೆ.
ಅದರಿಂದ ಇಲ್ಲಿ ಎನರ್ಜಿ ಸ್ಟೋರೇಜ್ ಇರುವಂತಹ ಒಂದು ದಿಕ್ಕಲ್ಲಿ ಕೂಡ ನೀವು ಕಾರ್ ಪಾರ್ಕಿಂಗ್ ಅನ್ನ ಮಾಡ್ಕೋಬಹುದು ಮತ್ತು ಒಂದು ಹೊಸ ಚೈತನ್ಯ, ಒಂದು ಹೊಸ ಶಕ್ತಿ ನಿಮಗೆ ಪ್ರಾಪ್ತಿ ಆಗುತ್ತೆ. ಪೂರ್ವ ದಿಕ್ಕಲ್ಲಿ ಪಾರ್ಕಿಂಗ್ ಮಾಡ್ಕೋಬೇಡಿ. ಇದರಿಂದ ನಿಮಗೆ ಹೊಸ ಕಾರುಗಳನ್ನು ತಗೊಳಕ್ ಆಗಲ್ಲ, ಅಥವಾ ಈ ಕಾರ್ ತಗೊಂಡ್ಮೇಲೆ ಹೆಲ್ತ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುವಂಥದ್ದು, ಮತ್ತೆ ಆ ಕಾರ್ ಓಡಿಸುವಂತವನಿಗೆ ನಿರಾಸಕ್ತಿ ಬರುವಂಥದ್ದು ಆಗ್ತದೆ. ಜೊತೆಗೆ ದಕ್ಷಿಣ ಪಶ್ಚಿಮ ಕೂಡ ಯಾವುದೇ ಕಾರಣಕ್ಕೂ ಬೇಡ, ಬ್ರಹ್ಮಸ್ಥಾನ ಕೂಡ ಯಾವುದೇ ಕಾರಣಕ್ಕೂ ಬೇಡ, ದಕ್ಷಿಣ ಅಂತೂ ಬೇಡವೇ ಬೇಡ. ಅಕಸ್ಮಾತ್ ನೈಋತ್ಯದಲ್ಲಿ ಏನಾದ್ರೂ ನೀವು ಪಾರ್ಕಿಂಗ್ ಮಾಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ, ದಕ್ಷಿಣ ನೈಋತ್ಯದಲ್ಲಿ ಇದು ರಾಹು ದಿಕ್ಕಿದು, ಪದೇ ಪದೇ ರಿಪೇರಿ, ಪದೇ ಪದೇ ಖರ್ಚು, ಪದೇ ಪದೇ ಪ್ರಾಬ್ಲಮ್ಗಳು, ಒಂದಿಲ್ಲ ಒಂದು ಪ್ರಾಬ್ಲಮ್. ನೋಡಿ, ಸೌತ್ ಅಲ್ಲಿ ನೀವು ನಿಲ್ಸಿದ್ರೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗತ್ತೆ, ಪಶ್ಚಿಮದಲ್ಲಿ ನಿಲ್ಸಿದ್ರೆ ನಿಮ್ಗೆ ವೆಹಿಕಲ್ ದುಪ್ಪಟ್ಟಾಗಲ್ಲ, ಕಾರ್ ಹಳೇದಾಗ್ತಾ ಇರುತ್ತೆ, ಜಡ್ಡಿ ಅದು ತುಂಬಾ ಕಸ ಎಲ್ಲ ಹಿಡ್ಕೊಂಡು ಅದನ್ನ ಜಾಸ್ತಿ ಓಡಿಸ್ತೆ, ಎಲ್ಲೋ ಒಂದ್ ಕಡೆ ನಿಲ್ಸಿ ಕಾರೆಲ್ಲ ಹಾಳಾಗುವಂತ ಒಂದು ಪರಿಸ್ಥಿತಿ ಬರುತ್ತೆ. ಅಂದ್ರೆ ಕಾರಿಗೆ ಬೇಗ ವಯಸ್ಸಾಗತ್ತೆ ಅಂತ, ಕಾರ್ನ ಕ್ಲೀನ್ ಆಗಿ ಇಟ್ಕೊಳಕ್ಕಾಗಲ್ಲ, ಮೇಂಟೈನ್ ಮಾಡಕ್ಕಾಗಲ್ಲ. ಅದರಿಂದ ಯಾವತ್ ಕೂಡ ಪೂಜಿಸುವಂತ ವಸ್ತುಗಳಿಂದ ಉತ್ತರ ಈಶಾನ್ಯದಲ್ಲಿ ಖಾಲಿ ಜಾಗ ಬಿಟ್ಟು ವೆಹಿಕಲ್ ನಿಲ್ಸ್ಕೋಬಹುದು, ತೊಂದರೆ ಇಲ್ಲ. ವಾಯುವ್ಯ ದಿಕ್ ಇಸ್ ವೆರಿ ಬ್ಯೂಟಿಫುಲ್, ತುಂಬಾ ಒಳ್ಳೆ ದಿಕ್ಕು. ಸೆಕೆಂಡ್ ಆಪ್ಷನ್ ಬಂದು ದಕ್ಷಿಣ ಆಗ್ನೇಯ ಕೂಡ ತುಂಬಾ ಒಳ್ಳೆ ದಿಕ್ಕು. ಇನ್ನು ಯಾವುದೇ ದಿಕ್ಕುಗಳಲ್ಲಿ ಕಾರ್ ಪಾರ್ಕಿಂಗ್ ನ ಮಾಡ್ಕೋಬೇಡಿ. ಮತ್ತೆ ಕಾರ್ ಪಾರ್ಕಿಂಗ್ ಅನ್ನ ಮಾಡ್ಕೊಂಡ್ಮೇಲೆ ಕಾರ್ನ ಉಪಯೋಗಿಸುವಂತವ್ರು ಒಂದು ಕಾರ್ ಪಿರಮಿಡ್ ಅಂತ ಬರುತ್ತೆ. ಅಂದ್ರೆ ಪಿರಮಿಡ್ ಅನ್ನ ಗಣಪತಿ ಪಕ್ಕದಲ್ಲಿ ಇಡುವಂತದ್ದು. ಅದು ನಿಮ್ನೇನ್ ಮಾಡುತ್ತೆ ಅಂದ್ರೆ, ಎಲ್ಲಿ ಪಿರಮಿಡ್ ಇರುತ್ತದೋ ಅಲ್ಲಿ ತುಂಬಾ ಪಾಸಿಟಿವ್ ವೈಬ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಒಂದು ಟೆಂಪಲ್ ತರ, ಈಗ ನಮಗೆ ಒಂದು ದೇವಸ್ಥಾನಕ್ಕೆ ಹೋದ್ರೆ ಹೇಗೆ ಅಲ್ಲೊಂದು ಎನರ್ಜಿ ಕ್ರಿಯೇಟ್ ಆಗ್ತದೆ, ಯಾಕಂದ್ರೆ ಗೋಪುರಾಕೃತಿ ಇರ್ತದೆ, ಅದರಿಂದ ಕಾಸ್ಮಿಕ್ ಎನರ್ಜಿಯನ್ನ, ದೈವಿಕ ಶಕ್ತಿಯನ್ನ ಗ್ರಹಿಸುವಂತ ಎನರ್ಜಿ ಜಾಸ್ತಿ ಇರುತ್ತೆ ಆ ಶೇಪ್ಗೆ. ಅದರಿಂದ ಪಿರಮಿಡ್ ಅನ್ನ ಎಲ್ಲಿರುತ್ತದೋ ಅಲ್ಲಿ ಪಾಸಿಟಿವ್ ವೈಬ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಕಾರುಗಳನ್ನ ಉಪಯೋಗಿಸುವಂಥವ್ರು, ವೆಹಿಕಲ್ಗಳನ್ನ ಉಪಯೋಗಿಸುವಂಥವ್ರು, ಯಾವುದೇ ವಾಹನ ಇರಲಿ, ಅಲ್ಲಿ ಗಣಪತಿ ಪಕ್ಕದಲ್ಲಿ ಒಂದು ಕಾರ್ ಪಿರಮಿಡ್ ಅಂತ ಬರುತ್ತೆ. ಅದರಲ್ಲಿ 3 ವೇರಿಯಂಟ್ ಇರುತ್ತೆ, ಒಂದು ಪಿರಮಿಡ್ ಇರುತ್ತೆ, ಒಂದು ಕಾಪರ್ ಇರುತ್ತೆ, ಒಂದು ಗೋಲ್ಡ್ ಪ್ಲೇಟೆಡ್ ಇರುತ್ತೆ. ಅದನ್ನ ಹಾಕೊಳ್ಳಿ, ತುಂಬಾ ಪಾಸಿಟಿವ್ ವೈಬ್ಸ್ ನಿಮ್ಗಾಗತ್ತೆ ಮತ್ತು ಎನರ್ಜಿ ಇರುತ್ತೆ ಅಂತ ಹೇಳ್ತಾ, ಈಗ ಪಾರ್ಕಿಂಗ್ ನ ಎಲ್ಲೆಲ್ಲಿ ಮಾಡಬೇಕು ಅನ್ನುವಂಥ ವಿಚಾರಗಳು ಈ ಸಂಚಿಕೆಯಲ್ಲಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೋಬೇಕು, ವಾಸ್ತುವಿನ ಚರ್ಚೆ ಮಾಡಬೇಕು ಅಂದ್ರೆ ಖಂಡಿತ ನನ್ನನ್ನು ಸಂಪರ್ಕ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.